ಎಲ್ರಿಗೂ ನಮಸ್ತೆ. ಭಾವನಾ ಆರ್ಗೌಡ ಮಾತಾಡ್ತಾ ಇದ್ದೀನಿ. ಸಾಗರದ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ ಅವರು ಹೇಳಿದ್ರು, ಬ್ರಿಟಿಷರನ್ನೇ ಓಡ್ತಿರುವಂತಹ ಕಾಂಗ್ರೆಸ್ಗೆ RSS ನ ಬ್ಯಾನ್ ಮಾಡೋದೇನೋ ದೊಡ್ಡ ವಿಚಾರನ ಅಂತ. ಸರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಾಗರ ತಾಲೂಕಿನಲ್ಲಿ ಒಂದು ಟೌನ್ ಇದೆ. ಅದರ ಹೆಸರು ರಿಪ್ಪನ್ಪೇಟೆ. ಈ ರಿಪ್ಪನ್ ಅನ್ನೋ ಹೆಸರು ಯಾರ್ದು? ಭಾರತೀಯರದ್ದ? ಒಬ್ಬ ಬ್ರಿಟಿಷ್ ಆಫೀಸರ್ದು. ಮೊದಲು ನಿಮ್ಮ ತಾಲೂಕಿನಲ್ಲಿರುವಂತಹ ಒಂದು ಟೌನ್ ಹೆಸರೇ ಬ್ರಿಟಿಷ್ ಆಫೀಸರ್ದಿದೆ. ಮೊದಲು ಅದನ್ನ ತೆಗೆಯೋದ್ರ ಬಗ್ಗೆ ಯೋಚನೆ ಮಾಡಿ. ಆ ನಂತರ ಕಾಂಗ್ರೆಸ್ನಿಂದ RSS ನ ಬ್ಯಾನ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋಣ. ಹಾಗೆ ಮತ್ತೊಂದು, ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಹೆಸರು ಮೆಗ್ಗನ್ ಹಾಸ್ಪಿಟಲ್. ಈ ಮೆಗ್ಗನ್ ಅನ್ನೋ ಹೆಸರು ಯಾರ್ದು? ಒಬ್ಬ ಬ್ರಿಟಿಷ್ ಸರ್ಜನ್ದು. ಒಬ್ಬ ಬ್ರಿಟಿಷ್ ಸರ್ಜನ್ ಹೆಸರನ್ನ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಾವು ಇಟ್ಟಿದ್ದೀವಿ. ಅದ್ರ ಹೆಸರು ಇನ್ನೂ ಚೇಂಜ್ ಮಾಡಿಲ್ಲ. ಬ್ರಿಟಿಷರನ್ನ ನಾವು ದೈಹಿಕವಾಗಿ ಈ ದೇಶದಿಂದ ಓಡಿಸಿರ್ಬೋದು, ಆದ್ರೆ ಬ್ರಿಟಿಷರ ಹೆಸರುಗಳು ಇನ್ನೂ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ. ಅದನ್ನ ನಾವಿನ್ನೂ ತೆಗಿಯೋಕ್ಕಾಗಿಲ್ಲ. ಹಾಗೆ ಬಹಳ ಮುಖ್ಯವಾಗಿ ಬ್ರಿಟಿಷರು ಬಿಟ್ಟು ಹೋದಂತಹ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಇನ್ನೂ ಹಾಗೆ ಇದೆ. ಬ್ರಿಟಿಷರು ಕೊಟ್ಟಂತಹ ಮಮ್ಮಿ ಡ್ಯಾಡಿ ಅನ್ನುವಂತಹ ಕಲ್ಚರ್ ಹಾಗೆ ಇದೆ. ಮೊದಲು ಅದನ್ನ ಈ ದೇಶದಿಂದ ತೆಗಿಬೇಕಲ್ವಾ? ಇದನ್ನೆಲ್ಲ ಮಾತಾಡ್ತಾ ಒಂದೇ ಯೋಚನೆ ಬರೋದು, ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದು ನಮ್ಮನ್ನ ಆಳಿ ನಮ್ಮನ್ನ ತುಳಿದೋರ ಹೆಸರೇ ಇನ್ನೂ ನಮ್ಮ ದೇಶದ ಎಷ್ಟೊಂದು ಟೌನ್ಗಳಲ್ಲಿದೆ. ಮಮ್ಮಿ ಡ್ಯಾಡಿ ಅನ್ನೋ ಸಂಸ್ಕೃತಿ ಹಾಗೆ ಇದೆ. ಅದನ್ನ ಈ ದೇಶದಿಂದ ತೆಗೆಯೋದ್ರ ಬಗ್ಗೆ ನಮ್ಮ ರಾಜಕಾರಣಿಗಳು ಮಾತಾಡ್ಬೇಕಿತ್ತೆ ವಿನಃ ಅದನ್ನ ಬಿಟ್ಟು RSS ನ ಬ್ಯಾನ್ ಮಾಡೋದ್ರ ಬಗ್ಗೆ ಮಾತಾಡ್ತೀರಾ?